ನಮಸ್ಕಾರ, ನಾನು ನಿಮ್ಮ ಲಕ್ಕಿ ಯಶ್. ತುಂಬ ಜನಕ್ಕೆ ಒಂದು ಡೌಟ್ ಬಂದಿರುತ್ತೆ, ಎಲ್ಲ ಒಂದು ಯೂಟ್ಯೂಬರ್ಸ್ ಲೈಕ್ ಮಾಡಿ ವಿಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇರ್ತಾರೆ. ಏನು ಲೈಕ್ ಮಾಡೋದ್ರಿಂದ ಇವ್ರಿಗೆ ಏನಾದರೂ ದುಡ್ಡು ಹೋಗುತ್ತಾ ಅಂತ ತುಂಬ ಜನ ಯೋಚನೆ ಮಾಡಿರ್ತೀರ. ಸೊ ಆ ಒಂದು ಕ್ಲಾರಿಫಿಕೇಷನ್ ನಾನು ನಿಮಗೆ ಕೊಡೋದಕ್ಕೋಸ್ಕರ ಅಂತ ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಲೈಕ್ ಮಾಡೋದ್ರಿಂದ ನಮಗೇನಾದರೂ ದುಡ್ಡು ಬರುತ್ತಾ ಅಥವಾ ಏನಾದರೂ ಬೆನಿಫಿಟ್ ಆಗುತ್ತಾ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆ ವೀಡಿಯೋ ಇಷ್ಟಾರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಈ ಒಂದು ವೀಡಿಯೋಗೂ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. 200 ಲೈಕ್ಸ್ ಮಾಡಲೇಬೇಕು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಗೈಸ್, ಯೂಟ್ಯೂಬಲ್ಲಿ ನೀವು ಒಂದು ವೀಡಿಯೋಗಳನ್ನ ನೀವು ನೋಡ್ತಾ ಇದ್ದೀರಾ, ಯಾರ್ದಾದ್ರೂ ಒಂದು ಯೂಟ್ಯೂಬರ್ಸ್ ವೀಡಿಯೋಸ್ನ ಅಂತಂದರೆ ಯಾರೇ ಆದ್ರೂ ಅಷ್ಟೇ ಒಂದು ಲೈಕ್ ಅಂತೂ ಕೇಳಿರ್ತಾರೆ. ನಿಮ್ಗೆ ವೀಡಿಯೋ ಇಷ್ಟಾರೆ ದಯವಿಟ್ಟು ಒಂದು ಲೈಕ್ ಮಾಡಿ ಅಂತ ಕೇಳಿರ್ತಾರೆ. ಏನಕ್ಕೆ ಕೇಳ್ತಾರೆ ಲೈಕ್ ಮಾಡಿ ಅಂತ? ನಿಮ್ಗೆ ಅನಿಸಿರುತ್ತೆ ಕೆಲವ್ರು ಯೂಟ್ಯೂಬ್ ಬಗ್ಗೆ ತಿಳ್ಕೊಂಡಿದ್ದವರು ಏನು ಅಂದ್ಕೊಳ್ತಾರೆ ಅಂತಂದರೆ, ಇವ್ರಿಗೆ ಲೈಕ್ ಮಾಡೋದ್ರಿಂದ ಒಂದಷ್ಟು ದುಡ್ಡು ಬರ್ಬೋದೇನೋ ಅಂತ. ಸೊ ನಿಜ ಹೇಳ್ಬಿಡ್ತೀನಿ, ಯಾವ ದುಡ್ಡು ಬರೋಲ್ಲ. ಏನಕ್ಕೆ ಎಲ್ಲ ಒಂದು ಯೂಟ್ಯೂಬರ್ಸ್ ಲೈಕ್ ಮಾಡಿ ಅಂತ ಕೇಳ್ತಾರೆ ಅಂತಂದರೆ, ಅದರಲ್ಲೊಂದು ಹಾರ್ಡ್ ವರ್ಕ್ ಇರುತ್ತೆ. ಓಕೆ, ಒಂದು ಶ್ರಮ ಪಟ್ಟಿರ್ತಾರೆ ಒಂದು ವೀಡಿಯೋ ಮಾಡೋದಕ್ಕೆ. ಇವಾಗ ನೀವು ನೋಡ್ಬೋದು, ನನ್ನ ಎಕ್ಸಾಂಪಲ್ ತೊಗೊಳ್ಳಿ. ಈಗ ಒಂದು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದರೆ, ಆ ಒಂದು ವೀಡಿಯೋ ಮಾಡೋದಕ್ಕೆ ನಾನು ಒಂದಷ್ಟು ಟೈಮ್ನ ಕೊಡಬೇಕು. ಅದ್ರ ಜೊತೆಗೆ ಅದ್ರ ಬಗ್ಗೆ ನಾನು ಒಂದಷ್ಟು ಮಾಹಿತಿನ ತಿಳ್ಕೊಬೇಕು. ಅದನ್ನು ತಿಳ್ಕೊಳ್ತಾನೆ ನಾನು ನಿಮ್ಮ ಮುಂದೆ ಬಂದು ಮಾತಾಡೋದಕ್ಕೆ ಸಾಧ್ಯ. ಓಕೆ, ತಿಳ್ಕೊಂಡಾದ್ಮೇಲೆ ನಾವು ಅದನ್ನು ಪ್ರೆಸೆಂಟೇಷನ್ ಮಾಡೋದಕ್ಕೆ ಒಂದಷ್ಟು ಮೆಟೀರಿಯಲ್ಸ್ಗಳು ನಮ್ಮ ಹತ್ರ ಇರಬೇಕು. ಮೈಕ್ ಇರಬೇಕು, ಮೊಬೈಲ್ ಇರಬೇಕು, ಎಡಿಟಿಂಗ್ ಸಾಫ್ಟ್ವೇರ್ಗಳಿರಬೇಕು. ಇದೆಲ್ಲ ಇದ್ದರೆ ನಾವು ನಿಮಗೆ ಔಟ್ಪುಟ್ನ ಕೊಡ್ಬೋದು, ಒಂದು ಪ್ರೆಸೆಂಟೇಷನ್ನ ನಾನು ನಿಮಗೆ ಕೊಡ್ಬೋದು ಅಲ್ವಾ. ಸೊ ಅದರಲ್ಲಿ ಒಂದು ಶ್ರಮ ಇರುತ್ತೆ ನೋಡಿ. ಇವಾಗ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತಂದ್ರೆ ಅದರಲ್ಲಿ ಒಂದು ಶ್ರಮ ಇರುತ್ತೆ. ಅದಕ್ಕೋಸ್ಕರ ಒಂದು ಟೈಮ್ನ ಕೊಟ್ಟಿದ್ದೀನಿ. ಈಗ 5 ನಿಮಿಷ ಒಂದು ವೀಡಿಯೋ ಮಾಡೋದಕ್ಕೆ 5 ನಿಮಿಷ ಅಂತಂದರೆ 5 ನಿಮಿಷ ಟೈಮ್ ಕೊಟ್ಟಿದ್ದೀನಿ ವೀಡಿಯೋ ಮಾಡೋದಕ್ಕೆ. ಸೊ ಶ್ರಮ ಇರುತ್ತೆ. ಅದಕ್ಕೊಂದು ನೀವು ಜಸ್ಟ್ ಒಂದು ಲೈಕ್ ಮಾಡೋ ಮುಖಾಂತರ ನಮಗೆ ಏನಂತೀರ, ಒಂಥರ ಹುಮ್ಮಸ್ನ ಕೊಡ್ಬೋದು. ಓಕೆ, ಮೋಟಿವೇಟ್ ಮಾಡ್ಬೋದು. ಇವಾಗ ಯಾರೋ ಒಂದು ವ್ಯಕ್ತಿ ಬಂದ್ಬಿಟ್ಟು ಲೈಕ್ ಮಾಡಿದ್ರೆ, ಓಕೆ ಒಬ್ರು ಯಾರೋ ಲೈಕ್ ಮಾಡಿದ್ದಾರೆ, ಅವ್ರಿಗೆ ಇಷ್ಟ ಆಗ್ತದೆ ಕಂಟೆಂಟು, ಇದ್ರ ಬಗ್ಗೆ ಇನ್ನೂ ಹೆಚ್ಚು ಮಾಹಿತಿನ ಕೊಡೋಣ ಮುಂದಿನ ದಿನಗಳಲ್ಲಿ ಅಂತ ಅಂದ್ಬಿಟ್ಟು ಆ ಒಂದು ಯೂಟ್ಯೂಬರ್ ಏನು ಮಾಡ್ತಾರೆ ಅಂತಂದರೆ ಅದ್ರ ಬಗ್ಗೆ ವೀಡಿಯೋಸ್ಗಳನ್ನ ಜಾಸ್ತಿ ಮಾಡ್ತಾ ಹೋಗ್ತಾರೆ. ಓಕೆ, ಇಷ್ಟೇ. ಅದಕ್ಕೋಸ್ಕರ ಎಲ್ಲರೂ ಲೈಕ್ ಮಾಡಿ ಅಂತ ಕೇಳೋದು. ಅದು ಬಿಟ್ಟರೆ ಬೇರೆ ಇನ್ನೇನಿಲ್ಲ. ಸೊ ನೀವೆಲ್ಲ ತುಂಬ ಜನ ದುಡ್ಡು ಬರ್ಬೋದು ಅಂತ, ಯಾವುದೇ ಕಾರಣಕ್ಕೂ ದುಡ್ಡು ಆ ಥರ ಎಲ್ಲ ಬರೋಲ್ಲ. ದುಡ್ಡು ಬರೋದು ಆ್ಯಡ್ಸೆನ್ಸ್ ಮುಖಾಂತರ ಅಂತಂದರೆ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಅಡ್ವರ್ಟೈಸ್ಮೆಂಟ್ ಮುಖಾಂತರ ದುಡ್ಡು ಬರುತ್ತೆ ಅಷ್ಟೇ. ಈ ಲೈಕು ಗೀಕ್ ಅವೆಲ್ಲ ನಮ್ಗೆ ಜಸ್ಟ್ ಒಂದು ಸಪೋರ್ಟ್ ಇದ್ದಂಗೆ, ಮೋಟಿವೇಟ್ ಆಗಲಿ ಅಂತ ಒಂದು ಲೈಕ್ನ ಕೇಳ್ತೀವಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಏನೇನಿಲ್ಲ. ಓಕೆ, ಸೊ ಇವತ್ತೇ ತೆಗ್ದಾಕ್ಬಿಡಿ ಮೈಂಡಿಂದ, ಇಷ್ಟು ಲೈಕ್ ಕೊಟ್ಟರೆ ಇಷ್ಟು ದುಡ್ಡು ಹೋಗುತ್ತೇನೋ, ಅದಕ್ಕೆ ಲೈಕ್ ಕೊಡಲ್ಲ ನಾನು ಅಂತಂದ್ಬಿಟ್ಟು ಇದು ಮಾಡಬೇಡಿ. ಸೊ ದಯವಿಟ್ಟು ಯಾರದೇ ಒಂದು ಯೂಟ್ಯೂಬರ್ ವೀಡಿಯೋ ಇಷ್ಟ ಆದರೆ, ಬರೀ ಈಗ ನಾನು ಹೇಳ್ತಾ ಇದ್ದೀನಿ ಅಂತ ನನಗೆ ಮಾತ್ರ ಅಲ್ಲ, ಯಾವುದೇ ಒಂದು ಯೂಟ್ಯೂಬರ್ ವೀಡಿಯೋ ಇಷ್ಟ ಆದರೆ ಮುಲಾಜಿಲ್ದೇ ದಯವಿಟ್ಟು ಹೋಗಿ ಲೈಕ್ನ ಮಾಡಿ. ಓಕೆ, ನಿಮ್ಗೆ ಕಮೆಂಟ್ ಮಾಡೋಕ್ಕೆ ಮನಸ್ಸಿಲ್ಲ ಅಂತಂದ್ರೂ ಅಟ್ಲೀಸ್ಟ್ ಒಂದು ಲೈಕ್ ಮಾಡಿ, ಅವರು ಸಪೋರ್ಟ್ ಮಾಡಿ. ಮುಂದಿನ ದಿನಗಳಲ್ಲಿ ಅವ್ರು ಇನ್ನೂ ಎತ್ತರಕ್ಕೆ ಬೆಳೀತಾರೆ ಅಂತ ಹೇಳ್ತಾ, ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ. ಮತ್ತೆ ಸಿಗ್ತೀನಿ. ಎಲ್ರಿಗೂ ಬಾಯ್. ಜೈ ಹಿಂದ್, ವಂದೇ ಮಾತರಂ.